ಇರ್ತಾವಲ್ಲ ಇವು ಒಬ್ಬೊಂದಾರ ಮಾತು ಕೇಳುತ್ತೈತೆ ನೋಡು. ವಜಿ ನಿಧಾನಕ್ಕೆ ಶಾಂತಿ ಸಮಾಧಾನವಾಗಿ ಜಗಳಾಡಕ್ಕೆ ಹೇಳ. ಶಾಂತಿ ಸಮಾಧಾನದಲ್ಲಿ ಜಗಳಾಡೋದು ಹೆಂಗ್ಲಣ್ಣ? ಜಗಳ ಅಂದ್ರೆ ರಂಪಾಲ್ವೇನಪ್ಪ? ತಡಿ ಲೇ, ಯಾವ್ದೋ ಕೋರ್ಸ್ ನಿಧಾನಕ್ಕೆ ಕಿತ್ತಾಡಿರ್ಲ, ಅದೇನ್ ಮಾತಾಡ್ತಿದ್ರಿ ನಾವು ಓದಿ ಕೇಳಿಸ್ಕೊಂತೀವಿ. ತೆರಿಗೆ ಇದ್ಯಾಕ್ಲ ಹಳೆ ಪಿಕ್ಚರ್ ರೌಡಿ ಆಡ್ದಂಗ ಆಡ್ತೈತೆ ನಿಮ್ಮ ಬಾಯಲ್ ಕೃಷ್ಣ. ಈ ಪೊಲೀಸ್ ಯಾರೋ ಇಬ್ರು ಬೆಂಬಲಿಗರನ್ನ ಹಿಡ್ಕೊಂಡು ನಾಯಿ ಕೊಟ್ಟಂತೆ ಕಣ. ಅದಕ್ಕೆ ನನ್ ಕಾರ್ಯಕರ್ತರಿಗೆ ಹೊಡಿತೀರಾ ಬನ್ನಿ, ನನ್ನ ಮಕ್ಕಳ ಈಗ ನೋಡಿಕಂತೀನಿ ನಾನುವೇ. ಅದ್ಯಾರು ಗಂಡಸರು ಬರ್ತೀರಾ ಬನ್ನಿ ನನ್ ಜೊತೆ ಕುಸ್ತಿ ಮಾಡಿ ಅಂತ ಅವಾಜ್ ಬಿಡ್ಕೊಂಡು ನಿಂತೈತೆ ಕಣ. ಹಾಗೇಳಪ್ಪ, ಇದಕ್ಕೆ ಕುಸ್ತಿ ಮಾಡಂಗಾಗಿ ಕೈ ಕೈಲೆಲ್ಲ ಕಡಿತಿದ್ರಿ, ಹೋಗಿ ಪೈಲ್ವಾನ್ರು ಇರೋ ಕಡೆ ಹೋಗಕ್ಕೆ ಹೇಳ. ಪೊಲೀಸ್ ಸ್ಟೇಷನ್ ಅಲ್ಲಿ ಯಾಕೆ ಹಿಂಗ್ ಸದಾರಮ್ಮೆ ಆಡಕ್ ಬಂದೈತೆ ಅಂತಪ್ಪ? ಅದ್ಯಾಕೆ ಏನು ಅಂತ ಅದನ್ನ ಕೇಳ್ತೀನಿ ತಳ್ಳಣ. ಅಣ್ಣ ರೋಬಣ್ಣ, ಹೊಸ ಸ್ಟೇಷನ್ ಬಿಟ್ಟು ಆಚೆಗೆ ಬಂದು ಅದೇನ್ ಹೇಳ್ಬೇಕು ಅನ್ಕೊಂಡಿದ್ದೆ ಹೇಳಪ್ಪ. ದೌರ್ಜನ್ಯ ಮಾಡಿರೋ ವಿಚಾರನ ಈಗ ಇವತ್ತು ನಾವು SP ಅವ್ರ ಹತ್ರ ಮಾತಾಡಿದೀವಿ. ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ. ಸಬ್ ಇನ್ಸ್ಪೆಕ್ಟರ್ ಒಂಥರ ಕೆಲಸ ಮಾಡ್ತಾವ್ ಇಲ್ಲಿ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್. ಇವ್ರ ಮೇಲೂ ಕ್ರಮ ತಗೋಬೇಕು, ಅವ್ರ ಮೇಲೂ ಕ್ರಮ ತಗೋಬೇಕು ಅಂತ ಹೇಳ್ತೀವಿ. ಸೋಮವಾರದವರೆಗೂ ಅವಕಾಶ ಕೊಟ್ಟಿದೀವಿ. ಸೋಮವಾರ ಆದ್ಮೇಲೆ ನಾವು ಒಂದು ಬೃಹತ್ ಪ್ರತಿಭಟನೆಗೆ ನಾವು ಇವ್ರೇನಾದ್ರು ಕ್ರಮ ತಗೊಳ್ದವ್ರೆ ಪೊಲೀಸ್ ಇಲಾಖೆಯವರು ಬೃಹತ್ ಪ್ರತಿಭಟನೆಗೆ ನಾವು ಒಂದು ಕರೆ ಕೊಡ್ತೀವಿ. ಅವತ್ತು ನಮ್ಮ ಜೀವನ ನಮ್ಮ ಹಂಗನ್ನ ತೊರೆದು ನಾವು ಸ್ಟೇಷನ್ ಮುಖ್ಯ ಆಗ್ತೀವೋ, ಸಬ್ ಇನ್ಸ್ಪೆಕ್ಟರ್ಗೆ ಹೊಡಿತೀವೋ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೊಡಿತೀವೋ, ಯಾರು ಹೊಡಿತೀವೋ ಗೊತ್ತಿಲ್ಲ. ನಾವು ನೋಡಿ ನಮ್ಮ ಕಾರ್ಯಕರ್ತರ ರಕ್ಷಣೆ ನಮ್ ಕೈ ನಾವು ಮಾಡ್ಕೋಬೇಕು. ಇವ್ರ ದೌರ್ಜನ್ಯದಲ್ಲಿ ನಾವು ಎದುರ್ಕೊಂಡು ಇದುವರೆಗೂ 20 ವರ್ಷದಲ್ಲಿ ನಾವು ಯಾವ ಕಾರ್ಯಕರ್ತರನ್ನು ಅವ್ರ ಕೈ ಕೊಟ್ಟಿಲ್ಲ. ಪೊಲೀಸ್ನವರಿಗೆ ಹೊಡೆದು ಚಚ್ಚಾಕ್ಬಿಡ್ತೀನಿ ಅಂತ ಕುಂತೈತೆ. ಇದೇನ್ MLA ಇಲ್ಲ ರೌಡಿನೋ ಗೊತ್ತಾಯ್ತಿಲ್ಲ ಕಣ. ಇದು ರೌಡಿ MLA ಇದ್ದಂಗೆ ಕಂಡ, ಅದ್ರ ಮಾಹಿತಿನ ಹುಟ್ಟು ನೋಡಿದ್ರೆ ಗೊತ್ತಾಯ್ತಿಲ್ವೇನ್ಲೇ ಬೇಕ್ರೇಜಿ? ಏನ್ ಹೇಳ್ತದೆ ಅಂತಪ್ಪ ಕುಮಾರಣ್ಣ? ಕುಮಾರಣ್ಣ ಏನ್ ಹೇಳ್ತದ ಅಣ್ಣ? ಈ ಬಾಲ್ ಆದ್ರೂ ಪಾರ್ಟಿಲಿ ಇಲ್ವಂತಲ್ಲ, ಆದ್ರೂ ಏನ್ ಹೇಳ್ತದ ಕೇಳ್ತೀನಿ ಇರಪ್ಪ. ಅಣ್ಣ ಕುಮಾರಣ್ಣ 4 ಅವಧಿಗೆ ಶಾಸಕರಾಗಿರ್ತಕ್ಕಂಥವ್ರು. ಅಯ್ಯಯ್ಯೋ, ಅವ್ರಿಗೆ ಅನುಭವದ ಕೊರತೆ ಏನಿಲ್ಲ. ಅದನ್ನ ನಿನ್ನೆ ಸ್ಟೇಷನ್ಗೆ ಹೋಗಿ ಆ ಬಳಸಿರ್ತಕ್ಕಂಥ ಪದಗಳೇನಿದೆ ಅದು ಅವ್ರಿಗೇನು ಹೊಸದೇನಲ್ಲ. ಅದು ಪ್ರತಿನಿತ್ಯ ಅದು ನಡೀತಾ ಇರ್ತದಲ್ಲಿ. ಆದರೆ ಅಂತ ಘಟನೆ ಆಗಬಾರ್ದಾಗಿತ್ತು. ಶಾಸಕರುಗಳು ಸ್ವಲ್ಪ ತಗ್ಗಿ ಬಗ್ಗೆ ನಡೀತಕ್ಕಂಥ ಸೂಕ್ತ. ಒಳ್ಳೆ ರೀತಿಯಲ್ಲೇ ಮಾತಾಡಬಹುದಲ್ಲ. ಅವ್ರ ಕಾರ್ಯಕರ್ತರ ಜೊತೆನಲ್ಲಿ ಹೋಗಿ ಅಧಿಕಾರಿಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಬೆದರಿಕೆ ಹಾಕಿ ಪದ ಬಳಕೆ ಮಾಡಿದ್ರೆ ನನ್ನ ಕಾರ್ಯಕರ್ತರು ನನಗೆ ಇನ್ನೂ ಹಿಂದೆ ಜೋಶ್ ಕೊಡ್ತಾರೆ. ನನಗೆ ನನ್ನ ಶಾಸಕರು ಏನಪ್ಪ ಇವತ್ತು ಬದುಕಾರಿನ ಅಲ್ಲಾಡಿಸ್ಬಿಟ್ರು ಅಂತ ಹೇಳಿ ದೊಡ್ಡ ಮಟ್ಟದ ಬೆಂಬಲ ಸಿಗ್ತದೆ ಅಂತಕ್ಕಂಥ ಭಾವನೆ ಇದೆ. ಬಿಲ್ಡಪ್ ತಗೊಳಕ್ಕೆ ಒತ್ತಾಡ್ಕೊಂಡ್ಬಿಡಪ್ಪ. ಈ MLAಗಳಿಗೆ ಅದ್ ಏನ್ ಬಂದೈತೆ ಕಾಣಕನ. ನಿಮ್ ರಾಜ್ಯಕ್ಕಾಗೇನು ಹಿಂಗೆ ಯಾರು ಕಾರ್ಯಕರ್ತಂಗೆ ಹೊಡೆದ್ಬಿಟ್ಟು ಈಗ ಇಳ್ಕೊಂಡೋಗಿ ಜೈಲಿಗೆ ಹಾಕವೆ. ಅಧಿಕಾರದ ಮದ ಕುದಿಗೆ ಗಂಟ ಬಂದಿರ್ತದಲ್ಲ, ಅದು ಯಾರ ಮೇಲೆ ಏರ್ಲಿ ಇನ್ಯಾರ ಮೇಲೆ ಸವಾರಿ ಮಾಡ್ಲಿ ಅನ್ನಂಗ ಆಡಿಸ್ತಿರ್ತದೆ. ಆ ದೌಲತ್ತಲ್ಲಿ ಇವು ಇಂಥವನ್ನೆಲ್ಲ ಮಾಡ್ತೇವೆ. ಈ ರಾಜು ಕಾಗೆಗೆ ಅದ್ ಯಾರು ಕಾಗೆ ಅಂತ ಹೆಸರು ಮಾಡ್ಕೋದ್ರು ಕಾಣೆ ಕಂಡ್ಲ. ಕಾಗೆ ಪಾಪ ಒಳ್ಳೆ ಪಕ್ಷಿ, ಅದ್ರ ಹೆಸರನ್ನ ಇದಕ್ಕೆ ಇಟ್ಬಿಟ್ಟು ಕಾಗೆಗಿರ ಮರ್ವಾದಿನೂ ತೆಗೆದ್ಬಿಟ್ಟವೆ. ಕಾಗೆ ಅಂದಿಟ್ಗೆ ನೆನ್ಪತ್ತಕನ ನೋಡಿಲಿ ಸಿದ್ದಣ್ಣ ಯಾವ್ದೋ ಸ್ಟೇಜ್ ಮೇಲೆ ಕುಂತ್ಕೊಂಡು ಇನ್ನೇನ್ ನಿದ್ದೆ ಹೊಡಿಯಕ್ ಶುರು ಮಾಡ್ಬೇಕು ಅಷ್ಟೊಳಗಡೆ ಯಾವ್ದೋ ಕಾಗೆ ಕಕ್ಕ ಮಾಡ್ಬಿಟ್ಟೈತೆ. ನೋಡಿಲಿ ಕ್ಲೀನ್ ಮಾಡ್ಕೊಂತವೆ.
ಸಿದ್ದಣ್ಣಂಗೂ ಈ ಕಾಗೆಗೂ ಪರಮ ದೋಸ್ತಿ ಕಂಡ. ಸಿದ್ದಣ್ಣ ಎಲ್ಲೇ ಹೋಗ್ಲಿ ಅಲ್ಲಿ ಕಾಗೆ ಬಂದು ದೋಸ್ತಿ ಬೆಳೆಸ್ಕೊಂಡ್ಬಿಡ್ತದೆ. ನನ್ನ ಬೆನ್ನಿಂದ ನೀನ್ ಹೆಂಗ್ ಸಾಯ್ತಾ ಇರ್ತೀಯೋ ಹಂಗೆ ಕಂಡ. ಆದ್ರೂ ನಿನ್ನಂತ ಕಾಗೆಗಳ ಕಾಟ ಇತ್ತೀಚೆಗೆ ಜಾಸ್ತಿ ಆಗ್ಬಿಡ್ತು ಕಣಪ್ಪ. ನಿಮಗ್ ಬೈದ್ರೆ ಪ್ರಾಣಿ ದಯಾ ಸಂಘದವ್ರು ಬೇರೆ ಹುಡಿಕೊಂಬಂದು ಕೇಸ್ ಹಾಕ್ಬಿಡ್ತಾರೆ. ಸದ್ಯಕ್ಕೆ ಶಟಪ್ ಆಗದೆ ಒಳ್ಳೇದು ಕಂಡ. ಶಿವನಿ ಶಂಭುಲಿಂಗ.